ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಆರು ಇದ್ದಾಳೆ, ಇಲ್ಲಿ ಮನ್ನು ಇದ್ದಾಳೆ, ಅಲ್ಲಿ ಆ್ಯಂಡಿ ಫೋನಲ್ಲಿ ಮಾತಾಡ್ತಾ ಇದ್ದಾನೆ. ಸೊ ಗೈಸ್, ಇವತ್ತು ಅವ್ರ ಮನೇಲಿ ಏನೋ ಮಟ್ಕೋಲ್ ಪೂಜಾ ಇದೆ, ಸೊ ಅದಕ್ಕೋಸ್ಕರ ಈ ಔಟ್ಫಿಟ್. ಹೋಟೆಲಿಂದ ಬೇಗ ರೆಡಿಯಾಗಿ ಅವ್ರ ಮನೆ ಕಡೆ ಹೊಂಟ್ವಿ. ಯಾಕಂದರೆ ಆಲ್ರೆಡಿ ಫಂಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದ್ದಂತೆ. ಸೊ ಕಾರಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡೋದು, ಫ್ರೆಂಡ್ಸ್ ಎಲ್ಲ ಇದ್ದಾಗ ಗೊತ್ತಲ್ಲ, ಟೈಮ್ ಪಾಸ್ ನಡೆಯೋದು, ಕಾಮಿಡಿ ಮಾಡೋದೆಲ್ಲ ನಡೀತಾನೆ ಇರುತ್ತೆ. ಸೊ ಫೈನಲಿ ರೀಚ್ ಆಗಿದಾಗ ನೋಡ್ತಾ ಇದ್ದೀವಿ. ಸೊ ರಿಚುವಲ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಏನೇನೋ ರಿಚುವಲ್ಸ್ ಗೈಸ್, ಅದನ್ನು ನನಗಂತೂ ಒಂಚೂರು ಅರ್ಥ ಆಗಲಿಲ್ಲ ಏನೇನು ಥರ ಇತ್ತು ಅಂತ. ಸೊ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ ನೋಡಿ. ಸೊ ಅದೇ ರೋಶ್ನಿ ಸ್ವಲ್ಪ ರಿಚುವಲ್ಸ್ನ ಮಾಡ್ತಾ ಇದ್ವಿ ಗೈಸ್. ಇವರೆಲ್ಲ ರಿಚುವಲ್ಸಲ್ಲೂ ತುಂಬ ಎಮೋಷ್ನಲ್ ಆಯ್ತಾ ಇದ್ದಾರೆ. ಬಿಕಾಸ್ ಲೈಕ್ ಫಸ್ಟ್ ಮದುವೆ ಅವ್ರ ಮನೆಯಲ್ಲಿ ಇವಳ್ದು. ಸೊ ನಮಗೂ ತುಂಬ ಬೇಜಾರಾಯ್ತಿತ್ತು ಸೊ ನೋಡೋಕ್ಕೆ. ಅದಕ್ಕೆ ಬೇಡ ಅಂತ ಬಂದುಬಿಟ್ವಿ. ಸೊ ತಿಂಡಿ ಏನೂ ಮಾಡಿದ್ದಿಲ್ಲ, ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ಬಿಡೋಣ. ತಿಂಡಿ ಮುಗಿಸ್ಕೊಂಡು ಬಂದು ನಾವು ಮನೆಕೊಬಿಟ್ಟಿದ್ವಿ. ಸೊ ಸಂಜೆ ಸಮಥಿಂಗ್ 4 o'clock ಫಂಕ್ಷನ್ ಮತ್ತೆ ಸ್ಟಾರ್ಟ್ ಆಗ್ತಿದೆ. ಅವರ ಅಪ್ಪ ಅಮ್ಮ ಎಲ್ಲ ಪೂಜೆ ಮಾಡ್ತಾಯಿದ್ರು. ಆಮೇಲೆ ಜಾಗರಣ ಸ್ಟಾರ್ಟ್ ಆಯಿತು. ಜಾಗರಣ ಎಂಟರ್ಟೈನ್ಮೆಂಟ್ ಸ್ಟಾರ್ಟ್ ಮಾಡ್ಕೊಬಿಟ್ವಿ ನಾವು. ನೋಡಿ ನಾವೆಲ್ಲ ಎಷ್ಟೊಂದು ಎಂಜಾಯ್ ಮಾಡಿದ್ವಿ ಅಂತ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತೇನು ಫಂಕ್ಷನ್ ಇಲ್ಲ, ನಾರ್ಮಲಿ ನಾವೆಲ್ಲ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೀವು ನೋಡ್ಬೋದು, ಇದು ಲಾಜು, ಇನ್ನೊಂದು ರೂಮ್. ಅಲ್ಲಿಬ್ರು ನನ್ನ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್ ಕೂತಿದ್ದಾರೆ. ಎನಿ ಟೈಮ್ ಬಿಸಿ ಇನ್ ಫೋನ್. ಗೈಸ್ ಆ್ಯಕ್ಚುಲಿ ಹಲ್ದಿ ಫಂಕ್ಷನಿನ ದಿನಾನೇ ಇವಳು ಮೆಹಂದಿ ಫಂಕ್ಷನ್ ಇಟ್ಕೊಂಡಿದ್ಲು. ಸೊ ನೀವು ನೋಡಿದ್ರಲ್ಲ, ಹಲ್ದಿ ಫಂಕ್ಷನಲ್ಲಂತೂ ಮೆಹಂದಿ ಹಾಕಿಸ್ಕೊಳ್ಳೋಕೆ ಚಾನ್ಸೇ ಇತ್ತಿಲ್ಲ. ಬಿಕಾಸ್ ಅಷ್ಟೊಂದು ಸಾಂಗ್, ಡಾನ್ಸ್, ಸ್ವಿಮ್ಮಿಂಗ್ ಪೂಲಲ್ಲಿ ಗೇಮ್ಸ್ ಅದು ಇದು ಅಂತ ಫುಲ್ ದಿನಾನೇ ಕಳೆದೋಗ್ಬಿಡ್ತು. ಸೊ ನೆಕ್ಸ್ಟ್ ನೀವು ನೋಡ್ಬೋದು, ಅವಳು ಬೆಳಗ್ಗೆ 8 o'clock ಕೂತಿದ್ದಾಳೆ ಮೆಹಂದಿ ಹಾಕಿಸ್ಕೊಳ್ಳೋಕ್ಕೆ. ಸೊ ಗೈಸ್, ಅವಳು ಸ್ಪೆಷಲಿ ಮೆಮರಿ ಕ್ರಿಯೇಟ್ ಮಾಡ್ತಾ ಇದ್ದಾಳೆ. ಇಲ್ಲಿ ನೀವು ನೋಡ್ಬೋದು. ಸೊ ಆರು ಅವಳ ಹ್ಯಾಂಡ್ ಪ್ರಿಂಟ್ನ ಒಂದು ಬಟ್ಟೆ ಮೇಲೆ ಹಾಕತ್ತವಳೆ. ಅವಳು ಪ್ರತಿಯೊಂದು ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು, ಫ್ರೆಂಡ್ಸ್ ಆಗಿರ್ಬೋದು, ಸೊ ಅವ್ರದ್ದೆಲ್ಲರದು ಇಂಪ್ರೆಷನ್ಸ್ ಹಂಗೆ ಹಾಕೊಂಡವಳೆ. ಸೊ ನಾವೇ ಲಾಸ್ಟ್, ಬಿಕಾಸ್ ನಾವೆಲ್ಲರಿಗಿಂತ ಲೇಟಾಗಿ ಬಂದ್ವಿ. ನೋಡಿ, ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಮೆನ್ಷನ್ ಮಾಡೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ರಾಶ್ ಬಗ್ಗೆ. ಸೊ ಅವಳು ಎಷ್ಟೊಂದು ಲವ್ಲಿ ನೇಚರ್ ಅಂದರೆ, ಅವಳು ಯಾರಿಗೂ ಸ್ಪೆಷಲ್ ಫೀಲ್ ಮಾಡ್ಸೋಕೆ ಯಾವ ಮೂಮೆಂಟ್ನೂ ಬಿಡಲ್ಲ. ಪ್ರತಿ ಒಬ್ಬರದ್ದು ಹ್ಯಾಂಡ್ ಪ್ರಿಂಟ್ಸ್ ಈ ಒಂದು ಬಟ್ಟೆ ಮೇಲೆ ಇದೆ. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿತ್ತು ಆ ಬಟ್ಟೆ. ಸೊ ನೀವು ನೋಡ್ಬೋದು ಆ ಕ್ಲಾತ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ವ್ಲಾಗಲ್ಲಿ ನೋಡಿ. ಮಿಸ್ ಮಾಡಬೇಡಿ. ನಿಮ್ಮ ಇಂಪಾರ್ಟೆಂಟ್ ಡೇಗೇನು ಈ ಥರ ಏನಾರ ಕ್ರಿಯೇಟ್ ಮಾಡಬಹುದು. ಇಲ್ಲಿ ಗೈಸ್ ಆ್ಯಕ್ಚುಲಿ ರಾಶ್ ನನ್ನನ್ನು ತುಂಬ ಬೈತಾ ಇದ್ಲು. ಬಿಕಾಸ್ ನಾನು ಖುಷಿನ ಕರ್ಕೊಬಂದಿದ್ದಿಲ್ಲ, ಅದಕ್ಕೆ ನೀನು ಹಾಕ್ಬೇಡ ಇಂಪ್ರೆಷನ್ನ, ಸೊ ಖುಷಿನ ಕರ್ಕೊಬರ್ನಿಲ್ಲ ಅಂತ. ಸೊ ನಾನು ಅವಳಿಗೋಸ್ಕರ ಒಂದು ಲಿಟಲ್ ಮೆಮರಿನ ಕ್ರಿಯೇಟ್ ಮಾಡಿದ್ದೀನಿ. ಐ ಹೋಪ್ ಅವಳು ಅಬ್ಸರ್ವ್ ಮಾಡಿರ್ತಾಳೆ ಅಂತ. ನೋಡಿ, ವ್ಲಾಗಲ್ಲಿ ಮುಂದೆ ತೋರಿಸ್ತೀನಿ. ಆಮೇಲೆ ಇನ್ನೊಂದು ಏನು ಗೊತ್ತಾ ಗೈಸ್, ನಾನು ತುಂಬ ಟ್ರೈ ಮಾಡ್ತೀನಿ ವ್ಲಾಗ್ ಮಾಡಬೇಕು ಅಂತ, ನಂಗೆ ಮರ್ತೇ ಹೋಗುತ್ತೆ. ಬಿಕಾಸ್ ನಾವೆಲ್ಲ ಅಷ್ಟೊಂದು ಡೀಪಾಗಿ ಅವಳ ಫಂಕ್ಷನ್ಸ್ ಅವಳು ನೋಡೋದ್ರಲ್ಲಿ, ಅದು ಏನೋ ಒಂಥರ ಅವಳು ರೆಡಿ ಆಗೋದ್ರಲ್ಲಿ ಫುಲ್ ಮುಳುಗೋಗಿರ್ತೀವಿ. ಸೊ ನೆನಪೇ ಬರೋಲ್ಲ. ಸೊ ನೆನಪು ಬಂದಂಗೆ ಸ್ವಲ್ಪ ವ್ಲಾಗ್ ಮಾಡ್ಕೊತಾ ಇದ್ದೀನಿ. ಸೊ ವ್ಲಾಗ್ಸ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ. ಸೊ ಬೇಜಾರು ಮಾಡ್ಕೋಬೇಡಿ ಯಾರೂ. Do you know इतना पतला सा हाथ है, उसके ऊपर भी तो चढ़ा के डाली है। ए चढ़ा के नहीं, बाजू में डाली देगा। अरे भाई एग्जैक्ट बाजू में क्यों आ जाएगा? आएगा आएगा आएगा। हाँ
चंदू बट सीरियसली यार एक मेरे साथ ही हगरी मैंने तेरे साथ हम लोग एक करके हाथ हटाएंगे हाँ उसके ऊपर से जाओ सब जाओ एक साथ ही दे लो एंडी तो हाथ हटाना फिर गौड़ा हटाइए ला ये किधर है ಗೈಸ್ ಇಲ್ಲಿ ನಾನು ನಿಮ್ಗೆ ಏನೋ ನೋಟಿಸ್ ಮಾಡಿಸ್ಬೇಕು ನಮ್ಮ ಕೈ ಮೇಲೆ ನಮ್ಮ ಹೆಸರು ಬರೆದಿದ್ದೀವಿ ಸೊ ನನ್ನ ಕೈ ಕೆಳಗಡೆ ಪುಟಾಣಿ ಹಾರ್ಟ್ ಮಾಡಿದ್ದೀನಿ ಖುಷು ಬೇಬಿ ಅಂತ ಬರ್ದು ಇದು ರಾಶ್ಗೋಸ್ಕರ ಅವಳಿಗೆ ಸ್ವಲ್ಪ ಸ್ಪೆಷಲ್ ಫೀಲ್ ಮಾಡ್ಸೋಣ ಅಂತ ಗೈಸ್ ತುಂಬ ಜನ ಇರೋದ್ರಿಂದ ನೆಕ್ಸ್ಟ್ ನಾವೇನು ಮಾಡಿದ್ವಿ ಯಾರ್ಯಾರಿಗೆ ಮೆಹಂದಿ ಬರ್ತಿದ್ದೋ ಸ್ವಲ್ಪ ನಾವೇ ಹಾಕ್ತಾ ಇದ್ವಿ ಸೊ ಇಲ್ಲಿ ಆ್ಯಕ್ಚುಲಿ ಮಣ್ಣು ಸಖತ್ತಾಗಿ ಹಾಕ್ತಾಳೆ ಮೆಹಂದಿನ ಪ್ಲಸ್ ಪೂಜಾ ಅಂತ ಒಬ್ಳು ಫ್ರೆಂಡ್ ಅವಳು ಸಖತ್ತಾಗಿ ಹಾಕ್ತಾಳೆ ಗೈಸ್ ಇಲ್ಲಿ ನೋಡಿ ತುಂಬಾ ಸಿಂಪಲ್ಲಾಗಿ ಎಲಿಗೆಂಟ್ ಆಗಿತ್ತು ನನ್ನ ಮೆಹಂದಿ ನನಗಂತೂ ತುಂಬಾ ಇಷ್ಟ ಆಯಿತು ಆಮೇಲೆ ಇಲ್ಲಿ ಎಕ್ಸ್ಟ್ರಾ ಥ್ಯಾಂಕ್ ಯು ರೋಶ್ನಿ ತಂಗಿ ಒಬ್ಳು ಅವಳ ಹೆಸರು ನಿಯಾ ಅಂತ ಅವಳೇ ನಾನು ಸ್ವಲ್ಪ ನನ್ನನ್ನು ಕ್ಯಾಪ್ಚರ್ ಮಾಡಿರೋದು ವ್ಲಾಗ್ಸಲ್ಲಿ ಸೊ ಇಲ್ಲಿ ನೋಡ್ಬೋದು ರೋಶ್ನಿ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ಆಯಿತು ಸೊ ಮೆಹಂದಿ ಹಾಕಿಸ್ಕೊತಾನೆ ಇದ್ಲು ಪೇಷನ್ಸಿಂದ ಗೈಸ್ ಬಟ್ ನಿಜವಾಗ್ಲೂ ಸಖತ್ತಾಗಿ ಬಂದಿತ್ತು ಮೆಹಂದಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವಳು ರೋಶ್ನಿ ತಂಗಿ ಅವಳಿಗೆ ಅಷ್ಟೊಂದು ಮೆಹಂದಿ ಇಷ್ಟ ಆಯ್ತಿದ್ದಿಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ತುಂಬ ಲೇಟ್ ಆಗಿಬಿಟ್ಟಿತ್ತು ಸೊ ಸಿಂಪಲ್ಲಾಗಿ ಡಿಸೈನ್ ಆಗ್ತಾಯಿದ್ರು ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ ಐ ಹೋಪ್ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಪ್ಲೀಸ್ ಗೈಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಪ್ಲೀಸ್ ಸಪೋರ್ಟ್ ಮೈ ಚಾನೆಲ್ ಥ್ಯಾಂಕ್ ಯು